ಆಯ್ತಲ್ಲ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮುರಳಿ ಸರ್. ಮನ್ಮೋರ್ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ರೋರಿಂಗ್ ಸ್ಟಾರ್ ಮುರಳಿ ಸರ್. ರೆಡಿ 1 2 3. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ರೋರಿಂಗ್ ಸ್ಟಾರ್ ಮುರಳಿ ಸರ್. ಓಕೆ ಸೂಪರ್ ಅಣ್ಣ. ನಿನ್ನೆ ಇನ್ನೊಂದು ಹೈಲೈಟ್ ಆಗಿದೆ ಸರ್. ನಿನ್ನೆ ಸ್ಟೇಜ್ ಮೇಲೆ ಆಗಿದಮ್ಮ ಅದೊಂದು ಹೈಲೈಟ್ ಆಗಿದೆ. ನಿನ್ನೆ ವಿಡಿಯೋ ಎಲ್ಲರೂ ಸಂಬಂಧಿಗಳೆಲ್ಲ ಸೇರಿ ಹೆಗ್ಲು ಕೊಟ್ರಿ, ಅದ್ರ ಬಗ್ಗೆ ಒಂದೇ ಒಂದು ಇಲ್ಲ, ಭಾಳಷ್ಟು ಪ್ಲ್ಯಾನಿಂಗು. ಅದಕ್ಕೆ ನೀನು ಧನು ಆಮೇಲೆ ಅಭಿನು ಧನು ಇವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು ಕ್ಯಾರವಾನಲ್ಲಿ. ಆಮೇಲೆ ನಾನು ಹೋಗಿದ ತಕ್ಷಣ ಟಗರ್ ಬನ್ನಿ ಈಗೆಲ್ಲ ಮಾಡೋಣ. ಫಸ್ಟು ಇಲ್ಲ ಹುಷಾರಾಗಿದ್ದು, ಯಾಕಂದರೆ ಕೆಲವು ಟೈಮಲ್ಲಿ ಯಾಕಂದರೆ ಅವ್ರಿಗೂ ಇಂಜುರಿ ಆಗಿದೆ, ಲೆಗ್ ಇಂಜುರಿ, ನನಗೂ ಲೆಗ್ ಇಂಜುರಿ ಆಗಿದೆ, ಎಲ್ಲ ಮಿಸ್ ಆಗಿ ಆಮೇಲೆ ಏನೋ ಇಂಜುರಿಗಳು ಆಗಬಾರ್ದು ಅಂತೇಳಿ ಒಂದಿಷ್ಟೆಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡು ಆಮೇಲೆ ಧನು ಅವರೇ ಫಸ್ಟು. ಅದಾದಮೇಲೆ 2 ಸಲ ಹೇಳಿದ್ರು ಅವ್ರದ್ದು ಬಾಸ್ ಏನು ಮೇನ್ ಇದು ಅಂದರೆ, ನಾನು ಮೈಕ್ ಎತ್ಕೊಂಡಿದ್ದ ತಕ್ಷಣ ಎಲ್ಲರೂ ಹೋಗಿ ಗಾಡಿಗಳಲ್ಲಿ ಹೋಗಿ ಕೂತ್ಕೊಂಬಿಡಿ ಅಂತ ಹೇಳಿರ್ತಾರೆ. ನಾನು ಅಲ್ಲೇ ಸ್ಟೇಜ್ ಮೇಲೆ ನಿಂತಿದ್ದೆ. ಅವ್ರಿಗೆಲ್ಲೋ ಒಂದು ಕಡೆ ಡೌಟ್ ಆಯಿತು. ಒಂದ್ಸಲ ಹಿಂಗೆ ಹೇಳಿದ್ರು, ಸರಿ ನಾನು ಅಲ್ಲೇ ಇದ್ದೆ. ಮತ್ತೆ ತಿರ್ಗಾ ಬಂದ್ಬಿಟ್ಟು ಟೈಗರ್ ಹೋಗಿ ಗಾಡೀಲಿ ಕೂತ್ಕೊಂಬಿಡಿ, ನಾನು ಮಾತಾಡಿದ ತಕ್ಷಣ ಗಾಡಿಗೆ ಬರ್ತೀನಿ. ಕೆಳಗೆ ಹೋದ್ರೆ ಇವರಿಬ್ರು ಯಾರು ಅಭಿನು ಧನು ಇಲ್ಲ ಅಂತ. ನಾನು ಫಸ್ಟ್ ಅಭಿಗೆ ನಿಂತ್ಕೊಳ್ಳೋದು, ನಾನು ಹೋಗಿ ಹಿಂದೆ ನಿಂತ್ಕೊಳ್ಳೋದು, ತಿರ್ಗಾ ಧನು ಬಂದು ಹಿಂಗೆ ನನ್ನಿಂದೆ ತಿರ್ಗಾ ಮತ್ತೆ ಹಿಂಗೆ ಮಾಡ್ತಿದ್ವಿ. ಕರೆಕ್ಟಾಗಿ ಟೈಮ್ ಸಿಕ್ತು, ಓಡೋದ್ರು. ಆ್ಯಂಡ್ ಧನು ಫಸ್ಟ್ ಹಿಂಗೆ ಎತ್ಕೊಂಡ್ರು, ಬೇಡ ಬೇಡ ಬೇಡ. ಭಾಳ ಕ್ಯೂಟ್ ಮೂಮೆಂಟ್ ಅದು. ಆ್ಯಂಡ್ ಅದೆಲ್ಲ ಒಂಥರ ಒಂದು ಮೆಮೊರೇಬಲ್ ಫೀಲು. ಭಾಳ ಖುಷಿಯಿಂದ ನಾವೆಲ್ಲ ಮಾಡಿದ್ವಿ. ಅದು ನಮ್ಮ ಇಡೀ ತಂಡಕ್ಕೆ ಯಾರು ಅವ್ರನ್ನ ಹೆಗಲ ಮೇಲೆ ಹೊತ್ಕೊಂಡ್ರು, ಅದು ಸುಮ್ಮನೆ ಮಾಡಿಲ್ಲ, ಎಲ್ಲ ಮನ್ಸಾರೆ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬೈತಿದ್ರು ಎಲ್ರಿಗೂ, ಮಾಡಬೇಡಿ ಎಲ್ಲ ಇದಕ್ಕೆ ಮಾಡಿದ್ರಿ ಅಂತ ಖುಷಿ ಪಟ್ರು. ಪಾಪ ನಮಗೂ ತುಂಬಾ ಖುಷಿ ಆಯ್ತು. ವಿನೋದ್ ಅಣ್ಣನ್ ಫಸ್ಟ್ ಟೈಮ್ ನೋಡಿ ನಾನು. ಸ್ಥಾನ ಆಯ್ತು ಇವತ್ತು. ಸೊ ಡೌನ್ ಟು ಅರ್ತ್ ನೋಡಿದ್ರೆ ಗೊತ್ತಾಗುತ್ತೆ. ಅವರೆಲ್ಲ ಪ್ರಾಜೆಕ್ಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಕೂಡ ದರ್ಶನ್ ಸರ್ ಹ್ಯೂಜ್ ಫ್ಯಾನ್. ನಾನು ಎಲ್ಲ ಬಟ್ ಇದುವರೆಗೂ ದರ್ಶನ್ ಸರ್ನ ನಾನು ಮೀಟ್ ಮಾಡೇ ಇಲ್ಲ, ಅದೇ ಬೇಜಾರಿರೋದು. ಬಟ್ ಐ ಹೋಪ್ ಸೊ ದರ್ಶನ್ ಸರ್ನ ಮೀಟ್ ಮಾಡ್ಬೇಕನ್ನೋದೇ ನನ್ನ ಒಂದು ದೊಡ್ಡ ಗುರಿ ಅಂತಾನೂ ಹೇಳ್ಬೋದು. ಸೊ ಐ ಹೋಪ್ ಸೊ ಬೇಗ ಎಲ್ಲ. ನೀವು ತಂಗಿ ಕೇಳಿದ್ರೆ ದರ್ಶನ್ ಸರ್ನ ಮೀಟ್ ಮಾಡ್ಬೋದು. ಆ ತಂಗಿನೂ ನಾನೇ ಮೀಟ್ ನಾನು ವಿನೋದ್ ಅಣ್ಣನ ಹತ್ರ ಕ್ಯಾಮ್ರಾ ಮುಂದೆ ರಿಕ್ವೆಸ್ಟ್ ಆಗ್ತೀನಿ, ಪ್ಲೀಸ್ ದಯವಿಟ್ಟು ದರ್ಶನ್ ಸರ್ನ ಆ ಸಂದರ್ಭ ಬಂದಾಗ ಖಂಡಿತ.